ಕರ್ನಾಟಕದಲ್ಲಿ ಕಳೆದ ಚುನಾವಣೆ ನೋಡಿದ್ವಲ್ಲ, ಎಲ್ಲರ ಮೇಲೆ ರೇಡ್ ಮಾಡೋದು, ಟ್ಯಾಕ್ಸ್ ನೋಟಿಸ್ ಕಳಿಸೋದು, ಅವ್ರ ಮೇಲೆ ತೊಂದರೆ ಕೊಡೋದು, ಎಷ್ಟಾಯ್ತು IT ಇಡಿದೆಲ್ಲ. ಅದು ಅವ್ರದ್ದೊಂದು ಪ್ರೋಗ್ರಾಮ್, ಅದು ಬಿಜೆಪಿ ಅವ್ರ ಪ್ರೋಗ್ರಾಮ್, ಅದು ಪಾಲಿಸಿ ಅವ್ರದ್ದು. ಸರ್ಕಾರಗಳನ್ನು ಬೀಳಿಸಬೇಕು ತೆಗೆದ. ಈಗ ಮೇಯರ್ ಚುನಾವಣೆಯಲ್ಲಿ ಹೆಂಗ್ ಮಾಡಿದ್ರು ಚಂಡೀಗಢ್ನಲ್ಲಿ, ಜಾರ್ಖಂಡ್ನಲ್ಲಿ ಏನ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಈಗ ದೆಹಲಿಯಲ್ಲಿ ಏನ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲಿ ಏನ್ ಪ್ರಯತ್ನ ಮಾಡಿದ್ರು, ಗೋವಾದಲ್ಲಿ ಏನ್ ಮಾಡಿದ್ರು, ಎಷ್ಟಿದೆ, ಮಧ್ಯಪ್ರದೇಶ ಏನ್ ಮಾಡಿದ್ರು, ಎಷ್ಟಿದೆ ಉದಾಹರಣೆಗಳು. ಅವ್ರದ್ದು ನೋಡಿ, ಅವ್ರ ಹುಟ್ಟು ಗುಣ, ಅದು ಒಂಥರ ಗುಣ. ಬಿಜೆಪಿಯ ಸುಮ್ಮನೆ ಹೆಸರಿಗೆ ಮಾತ್ರ ರಾಮರಾಜ್ಯ, ಜೈ ಶ್ರೀರಾಮ್, ಮಿಕ್ಕಿದೆಲ್ಲ ಪಾಪದ ಕೆಲಸನೇ ಮಾಡೋದವ್ರು ನೋಡಿ. ಅದೆಲ್ಲ ಅವರು ಇವತ್ತು ಪ್ರಜಾಪ್ರಭುತ್ವ ಕಗ್ಗೋಲೆ ಅಂತ ಚೀಫ್ ಜಸ್ಟಿಸ್ ಹೇಳಿದ್ದಾರೆ. ಇವತ್ತು ಪ್ರಜಾಪ್ರಭುತ್ವ ಕಗ್ಗೋಲೆ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಿಂದನೇ ಪ್ರಾರಂಭ ಆಗೋಗಿದೆ ನಮ್ಮ ದೇಶದಲ್ಲಿ. ಪ್ರತಿಯೊಂದು ಹಂತದಲ್ಲೂ ಕೂಡ ಕಗ್ಗೋಲೆ ಮಾಡ್ತಾವ್ರೆ. ನಿನ್ನೆ ಚೀಫ್ ಜಸ್ಟಿಸ್ ಹೇಳಿರುವಂಥದ್ದು ಒಂದು ಪ್ರಕರಣಕ್ಕೆ, ಈ ತರ ನೂರಾರು ಪ್ರಕರಣಗಳಿದೆ. ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಗ್ಗೋಲೆ ಆಗ್ತಾ ಇರ್ತಕ್ಕಂಥದ್ದು. ಕೇರಳ ರಾಜ್ಯಪಾಲರ ವರ್ತನೆ ನೋಡಿ, ತಮಿಳುನಾಡು ರಾಜ್ಯಪಾಲರ ವರ್ತನೆ ನೋಡಿ, ಎಲ್ಲೆಲ್ಲಿ ವೆಸ್ಟ್ ಬೆಂಗಾಲ್ ರಾಜ್ಯಪಾಲರ ವರ್ತನೆ ನೋಡಿ. ಈ ತರ ಅವರು ಸಂವಿಧಾನದ ಒಂದು ಸ್ವಾಯತ್ತತೆ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಂಡು ನಮಗೆ ವಿರೋಧಿಗಳೇ ಇರಬಾರ್ದು, ವಿರೋಧಿಗಳೆಲ್ಲ ದಮನ ಆಗ್ಬೇಕು, ಇಲ್ಲದೆ ಹೋದ್ರೆ ಶರಣರಾಗಬೇಕು. ಎರಡರಲ್ಲಿ ಒಂದು ದಾರಿ ಅವ್ರಿಗೆ, ಅಥವಾ ನಿಮ್ಮನ್ನು ಮುಗಿಸ್ತೀವಿ, ಇಲ್ಲದವ್ರು ನಮ್ಮ ಜೊತೆ ಸೇರ್ಕೊಳ್ಳಿ. ಈ ತರದ ಒಂದು ಮಹಾರಾಷ್ಟ್ರದಲ್ಲಿ ಏನ್ ಮಾಡಿದ್ರು ನೀವು ನೋಡ್ತಾ ಇದ್ದೀರಾ. ಮೊನ್ನೆ ನೋಡಿ, ಮಹಾರಾಷ್ಟ್ರದ ಒಬ್ಬ MLA ಮುಖ್ಯಮಂತ್ರಿ ನನಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡಬೇಕು ಅಂತ ಅವ್ರ ಪಾರ್ಟಿ MLA ಹೇಳಿದ್ದಾರೆ ನಿನ್ನೆ. ಆ ಮುಖ್ಯಮಂತ್ರಿ ಏನಾದ್ರು ಕ್ರಮ ತಗೊಳ್ತಾರ? ಏನಾದ್ರು IT ED CBI ಹೋಗ್ತದ ಅವ್ರಿಗೆ ಹತ್ರ? ಏನಾದ್ರೂ ಮಾಡ್ತಾ ಇದ್ದಾರ? ಸೊ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ, ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ದೇಶದಲ್ಲಿ. ಮತ್ತು ಸುಳ್ಳು ಪ್ರತಿ ಒಬ್ಬರನ್ನ ವೈಭವೀಕರಿಸಿ, ಏನೋ ಇವ್ರು ಒಬ್ರು ಇಲ್ದಾನೆ ಇನ್ನೇನೂ ಆಗೋದಿಲ್ಲ, ಇವ್ರು ಬರೋಕ್ ಮುಂಚೆ ಈ ದೇಶ ಏನೂ ಇರಲಿಲ್ಲ ಅಂತ ಆ ರೀತಿ ಬಿಂಬಿಸಿ ಇವತ್ತು ಒಂದು ರೀತಿ ಜನರನ್ನ ಮರಳು ಮಾಡತಕ್ಕಂಥದ್ದು ಮತ್ತು ಕೋಮು ಒಂದು ಧಾರ್ಮಿಕ ಭಾವನೆಗಳನ್ನು ಉಪಯೋಗಿಸಿಕೊಂಡು ಎಲ್ಲ ಕೆಟ್ಟ ಕೆಲಸ ಮಾಡ್ತಾ ಇರತಕ್ಕಂಥದ್ದು, ಸಂವಿಧಾನದ ವಿರುದ್ಧವಾದಂಥ ಕೆಲಸಗಳು ಇವತ್ತು ದೇಶದಲ್ಲಿ ನಡೀತಾ ಇದೆ. ಅದಕ್ಕೇನೆ ನಾವು ಇವತ್ತು ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ನಾವು ದೆಹಲಿಗೆ ಹೋಗಿ ಹೋರಾಟ ಮಾಡಲೇಬೇಕು. ಬರಗಾಲ ಬಂದಾಗ ₹1 ಕೊಡೋಕ್ಕೂ ಕೂಡ ಒಂದು ಮಾನವೀಯತೆ ಇಲ್ಲದೆ ಇರತಕ್ಕಂಥ ಸರ್ಕಾರ, ಕೇಂದ್ರ ಸರ್ಕಾರ ಯಾವ ಮುಖ ಇಟ್ಕೊಂಡು ಯಡಿಯೂರಪ್ಪನವರು, ಅಶೋಕ್ನವರು, ವಿಜಯೇಂದ್ರ ಅವರು ಮಾತಾಡ್ತಾರೆ? ಯಾವ ಮುಖ ಇಟ್ಕೊಂಡು ಮಾತಾಡ್ತಾರ ಅವರು? ಈ ಅನಿವಾರ್ಯತೆ ಕೇವಲ ಕರ್ನಾಟಕದ ಅಂತ ಇಲ್ಲ, ಎಲ್ಲ ಬಿಜೆಪಿ ಏತರ ಸರ್ಕಾರಗಳ ಈ ಸಮಸ್ಯೆ ಇದು. ಎಲ್ಲಿ ಬಿಜೆಪಿ ಇರೋದಿಲ್ಲ ಅಲ್ಲಿ ಈ ತರದ ಒಂದು ಏನು ನಮ್ಮ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ಬರುವಂತ ರೀತಿಯಲ್ಲಿ ಇವತ್ತಿನ ದಿವಸ ಕೆಲಸ ಮಾಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರ. ಒಕ್ಕೂಟ ವ್ಯವಸ್ಥೆ ಒಳಗಡೆ ಕೇಂದ್ರ ಸರ್ಕಾರವನ್ನ ಪ್ರತಿಭಟನೆ ಮಾಡೋದು, ವಿಶ್ವಾಸದಲ್ಲಿ ನಡಿಬೇಕಾದ ಒಕ್ಕೂಟ ವ್ಯವಸ್ಥೆಗೂ ಧಕ್ಕೆ ಆಗುವಂತದ್ದೇ ಅದು. ಹೌದು. ಈಗ ನೋಡಿ, ನಾವು ಇದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ, ನಮಗೆ ಅದಕ್ಕೋಸ್ಕರ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ದೆಹಲಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟದಿಂದ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ. ಡಿಫರೆನ್ಸ್ ಅಂದ್ರೆ ಸುಮ್ಮನೆ ಇರ್ಬೇಕಾ? ಮತ್ತೆ ನಮ್ಗೆ ಅನ್ಯಾಯ ಮಾಡಿಸ್ಕೊಂಡು ನಮ್ಗೆ ಇವತ್ತು ಅನ್ಯಾಯ ಆಗ್ತಾನೆ ಇರಬೇಕು. ನಾವು ಅದ್ರ ಬಗ್ಗೆ ಮಾತನಾಡಬಾರ್ದ ನಾವು?